ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನಮ್ಮ ಶಾಲೆಯ ಹಳೆಯ ನೆನಪುಗಳು, ಅಮೂಲ್ಯ ಸಾಧನೆಗಳು, ಗುರು ಶಿಷ್ಯರ ಅವಿನಾಭಾವ ಸಂಬಂಧ ಮತ್ತು ಭವಿಷ್ಯದ ಕನಸುಗಳನ್ನು ಒಂದೇ ಹಂದರದಲ್ಲಿ ಕಟ್ಟುವ ಸಣ್ಣ ಪ್ರಯತ್ನವೇ ಈ ಅಮೃತ ಮಹೋತ್ಸವದ ಆಚರಣೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಸರ್ವರನ್ನು ಸ್ವಾಗತ ಗೀತೆಯ ಮೂಲಕ ಸ್ವಾಗತಿಸಬೇಕಾಗಿ ವಿದ್ಯಾರ್ಥಿನಿಯರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಸೇರಿದ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಈ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಶಾಲಾಭಿಮಾನಿಗಳಿಗೆ, ಹಳೆ ವಿದ್ಯಾರ್ಥಿಗಳಿಗೆ, ನಾಗರಿಕರಿಗೆ, ಗ್ರಾಮಸ್ಥರಿಗೆ ಮತ್ತು ಪತ್ರಕರ್ತರಿಗೆ ಶ್ರೀ ಕಾತ್ಯಾಯಿನಿ ಪ್ರೌಢಶಾಲೆಯು, ಆಡಳಿತ ಮಂಡಳಿಯು ಮತ್ತು ಅಮೃತ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರುವ ನನಗೆ ದೊರೆತ ಈ ಅವಕಾಶಕ್ಕಾಗಿ ನನ್ನ ಹರ್ಷವನ್ನು ವ್ಯಕ್ತಪಡಿಸುತ್ತೇನೆ. ವಿಶ್ವೇಶ್ವರ ಹೆಗಡೆ ಕಾವೇರಿ ಇವರು 10 ಜುಲೈ 1961ರಲ್ಲಿ ಶಿರಸಿಯಲ್ಲಿ ಜನಿಸಿದರು. ಶ್ರೀಯುತರ ತಂದೆ ಅನಂತ್ ಹೆಗಡೆ. ಶ್ರೀಯುತರು BCom ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಮುಗಿಸಿದ ನಂತರ ಇವರು ವೃತ್ತಿಯಲ್ಲಿ ಕೃಷಿಕ ಮತ್ತು ರಾಜಕಾರಣಿ. ತಮ್ಮ ಕಾಲೇಜು ದಿನಗಳಲ್ಲಿ BJPಯ ವಿದ್ಯಾರ್ಥಿ ಘಟಕವಾದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಸಕ್ರಿಯ ಸದಸ್ಯರಾಗಿದ್ದರು. 1994ರಿಂದ 2008ರವರೆಗೆ ಅಂಕೋಲಾ ಕ್ಷೇತ್ರ, 2008ರಿಂದ 2023ರವರೆಗೆ ಶಿರಸಿ ಕ್ಷೇತ್ರದ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. Dr. Smita Mahale is the former director of the ICMR National Institute for Research in Reproductive and Child Health in Mumbai. After studying at Avarsa and Ankola Gokhale College, she did her medical biochemistry from Kasturba Medical College, Manipal, and PhD in biochemistry from University of Mumbai. She worked as a scientist at ICMR since 1984. She established ICMR Center for Biomedical Informatics with all modern facilities. She has guided several students for PhD degree and published around 130 research papers in journals of international repute. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಗಣ್ಯವರ್ಗದವರಿಗೂ ನಮಸ್ಕರಿಸುತ್ತಾ ಚಿಕ್ಕಪ್ಪ ನಾಯಕ್ ಅವರ ಕಿರುಪರಿಚಯವನ್ನು ತಮ್ಮ ಮುಂದೆ ಬಿತ್ತರಿಸುತ್ತಿದ್ದೇನೆ. ಇವರು 21/9/1992ರಲ್ಲಿ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳಿ ಎಂಬ ಗ್ರಾಮದಲ್ಲಿ ತುಂಬು ಕುಟುಂಬದಲ್ಲಿ ಜನಿಸಿದರು. ಇವರು SSLC ಹಾಗೂ PUCಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ರ್ಯಾಂಕನ್ನು ಗಳಿಸಿದರು. ನಂತರ MBBS ಹಾಗೂ KASನಲ್ಲಿ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ರ್ಯಾಂಕನ್ನು ಗಳಿಸಿ ಆರೋಗ್ಯ ಇಲಾಖೆಯಲ್ಲಿ ಮೆಡಿಕಲ್ ಆಫೀಸರ್ ಆಗಿ ಸೇವೆ ಸಲ್ಲಿಸಿದರು. ಪ್ರೊಫೆಷನರಿ ಅವಧಿಯನ್ನು ಬೆಳಗಾವಿಯಲ್ಲಿ ಮುಗಿಸಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ದಂಡಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಇನ್ನೂ ಹೆಚ್ಚಿನ ಸಾಧನೆಗಳು ಮಾಡುವುದಕ್ಕೆ ದೇವರು ಆಯುರಾರೋಗ್ಯವನ್ನು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಈ ನಮ್ಮ ಶಿಕ್ಷಣ ಸಂಸ್ಥೆ 1951 ಫೆಬ್ರವರಿ 26ರಂದು ಬೃಹತ್ ಮೀಟಿಂಗ್ನಲ್ಲಿ ಇದು ಅಸ್ತಿತ್ವಕ್ಕೆ ಬಂದಿತು. ಇದಕ್ಕೆ ಕಾರಣ ಏನಂದರೆ, ನಮ್ಮೂರಲ್ಲಿ ಇಂಗ್ಲೀಷ್ ಶಿಕ್ಷಣ ಇಲ್ಲಾಗಿತ್ತು, ಮುಲ್ಕಿವರೆಗೆ ಇತ್ತು. ಇಂಗ್ಲೀಷ್ ಶಿಕ್ಷಣಕ್ಕೆ ಕಾರವಾರ ಗೌರ್ಮೆಂಟ್ ಸ್ಕೂಲಿಗೆ ಹೋಗಬೇಕಾಗಿತ್ತು. ಎಲ್ಲವರು ಮುಲ್ಕಿವರೆಗೆ ಕಲಿತಿದ್ರು, 7th.
ಮಹೋತ್ಸವದ ಶುಭ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ 100 ವರ್ಷದ ಕಾರ್ಯಕ್ರಮ ಇನ್ನೂ ಅದ್ಧೂರಿಯಾಗಿ ಆಗೋದಕ್ಕೆ ಬೇಕಾದಂಥ ಹೊಸ ಒಂದು ಸಂಕಲ್ಪವನ್ನು, ಒಂದು ಶಕ್ತಿಯನ್ನು ಜಾಗೃತಗೊಳಿಸಬೇಕಾಗಿದೆ. ಇವತ್ತು 214 ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ. ಇವತ್ತು ಹೊಸ ಶಿಕ್ಷಣ ನೀತಿ ಇಡೀ ದೇಶದಲ್ಲಿ ಬಂದಿದೆ. ಕೌಶಲ್ಯ ಆಧಾರಿತವಾದಂಥ ಶಿಕ್ಷಣದ ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ಕೊಡಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆಯ ಹೊಸ ಶಿಕ್ಷಣ ನೀತಿಯಲ್ಲಿ ಇದೆ. ಈಗ ನಿಮ್ಮ ನೆರೆ ಕೇರಳ ಇದೆ, ಅಲ್ಲಿ ಒಂದು ಕ್ಲಾಸ್ ರೂಮು ಒಬ್ಬರು ಶಿಕ್ಷಕರು, ಒಬ್ಬರು ಹುಡುಗರಿರಲಿ 10 ಹುಡುಗರಿರಲಿ 20 ಹುಡುಗರಿರಲಿ, ಅಲ್ಲಿ ಕಡ್ಡಾಯವಾಗಿ ಒಂದು ಕ್ಲಾಸಿಗೆ ಒಬ್ಬ ಶಿಕ್ಷಕನ ಕೊಡುವಂಥ ಪದ್ಧತಿ ಇದೆ. ನಮ್ಮಲ್ಲೆಲ್ಲ ಈಗ 1900 ಶಾಲೆಗಳು, ಕನ್ನಡ ಪ್ರೈಮರಿ ಶಾಲೆಗಳು ಅವು ಮಕ್ಕಳಿದ್ದಕ್ಕೆ ಮುಚ್ಚಾಕೆ ಬಂದಾಗ ಸರ್ಕಾರಕ್ಕೆ ಏನಾರ ಕೆಟ್ಟ ಹೆಸರು ಸುಮ್ಮಂಗ ನಡೆಸ್ಕೊಂಡು ಹೊಂಟಾರ, ಮರ್ಜಿ ಮಾಡಕ್ಕೆ ಹೊಂಟಾರ. ಇವತ್ತು KPSC ಶಾಲೆ ತೆಗೆಯಕ್ಕೆ ಹೊಂಟಾರ. ಹಿಂಗೆ ಹಲವಾರು ಯೋಚನೆ ಇದ್ದಂಥ ಶಾಲೆಗಳನ್ನು ಸಂಪೂರ್ಣವಾಗಿ ಅವಕ್ಕೆ ಉತ್ತಮವಾದಂಥ ಫೆಸಿಲಿಟೀಸ್ ಕೊಟ್ಟು ಅವನ್ನ ನಡೆಸಿದ್ರೆ ಶಾಲೆಗಳು ಬರುವಂಥ ದಿನವಾಗಿ ಉತ್ತಮವಾಗಿ ಶಾಲೆಗಳಾಗ್ತವೆ ಮತ್ತು ಒಳ್ಳೆಯ ನಾಗರಿಕರು ಬರ್ತಾರೆ, ಒಳ್ಳೆಯ ಮಕ್ಕಳು ಬರ್ತಾರೆ. ಈ ಹಿನ್ನೆಲೆಯಲ್ಲಿ ಶಿಕ್ಷಣದ ವ್ಯವಸ್ಥೆ ಭಾಳಷ್ಟು ಅಧೋಗತಿಗೆ ಹೊಂಟಿದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿ, ಪರೀಕ್ಷೆಯಲ್ಲಿ 35 ಮಾರ್ಕ್ಸ್ ತೊಗೊಳ್ಬೇಕು, 33 ಮಾರ್ಕ್ಸ್ ತೊಗೊಳ್ಬೇಕು, ಇವೆಲ್ಲ ಮಾತುಕತೆಗಳ ಅಪ್ರಸ್ತುತ. ಒಂದಾನೊಂದು ಕಾಲಕ್ಕೆ ಯಾರು ಪರೀಕ್ಷೆ ಕೂಡ್ತಿದ್ರು ಅವ್ರು ಯಾವುದೂ ಇದನ್ನು ನೋಡ್ತಿದ್ದಿಲ್ಲ, ಪಾಸು ಫೇಲು ಅನ್ನೋದು ನೋಡ್ತಿದ್ದಿಲ್ಲ. ಹಾಗಾಗಿ ಇವತ್ತು ಅಧಿಕಾರ ಇದ್ದಂಥವ್ರು ಸಹಿತ ಶಿಕ್ಷಣದ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾದಂಥ ಕಾಳಜಿಯನ್ನು ವಹಿಸಬೇಕು ಮತ್ತು ಸೆಮಿನಾರ್ ನಡೆಸಬೇಕು. ಶಿಕ್ಷಣ ಯಾವ ರೀತಿಯಿಂದ ಇರಬೇಕು ಅನ್ನೋದನ್ನು ನೋಡಬೇಕು. ಕನ್ನಡ ಮಾಧ್ಯಮ ಹೇಗೆ ಉಳಿಸಬೇಕು ಅನ್ನೋದನ್ನು ನೋಡಬೇಕು. ಈಗ ಹಲವಾರು ಸಮಸ್ಯೆಗಳಿದಾವೆ. ಇಂಥ ಎಲ್ಲ ಸಮಸ್ಯೆಗಳಲ್ಲಿ ಇವತ್ತು ಕಾತ್ಯಾಯನಿ ಸ್ಕೂಲು 1951ರಲ್ಲಿ ಪ್ರಾರಂಭವಾಗಿ 75 ವರ್ಷ ಮುಗಿಸಿದೆ. ಈ 75 ಮುಗಿಸಿದಂಥ ಈ ಸುಸಂದರ್ಭದಲ್ಲಿ ಶಾಲೆಗೆ ಮೂಲಭೂತ ಸೌಲಭ್ಯಗಳೇನಿದಾವೆ ಆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಮತ್ತು ಮಕ್ಕಳಿಗೆ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡ್ಯಾರ. ಈ ಹಿನ್ನೆಲೆಯಲ್ಲಿ ಈ ಶಾಲೆ ಇನ್ನೂ 100 ವರ್ಷ ಬಾಳಲಿ, 100 ವರ್ಷ ಬದುಕಲಿ, 100 ವರ್ಷದ ಕಾರ್ಯಕ್ರಮ ನಡೀಲಿ. ಎಲ್ಲದಕ್ಕೂ ಇದಕ್ಕೆಲ್ಲರೂ ನಾವು ಸಹಕಾರವನ್ನು ಮಾಡೋಣ ಅನ್ನುವಂಥ ಮಾತನ್ನು ನಾನು ಹೇಳಿ, ಇವತ್ತು 75 ವರ್ಷ ಪೂರ್ತಿಗೊಳಿಸಿದಂಥ ಈ ಶಾಲೆಗೆ ನನಗೊಂದೇನಾದರೂ ಒಂದು ವಿಚಾರವನ್ನು ಹೇಳ್ರಿ. ಖಂಡಿತವಾಗಿ ನಾನು ಈ ಶಾಲೆಗೆ ಈ ಸುವರ್ಣ ಮಹೋತ್ಸವದ ನೆನಪಿಗಾಗಿ ಒಂದು ನನ್ನ ವಿಧಾನ ಪರಿಷತ್ತಿನ ಏನೊಂದು ಫಂಡ್ ಇದೆ, ಅದರಲ್ಲಿ ಏನಾದರೂ ನೀವು ನನಗೆ ಹೇಳ್ರಿ, ಖಂಡಿತವಾಗಿ ನಾನು ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ, ಇವತ್ತು ರಂಗಮಂದಿರವಾಗಿರ್ಬೋದು, ಕ್ಲಾಸ್ ರೂಮ್ ಆಗಿರ್ಬೋದು, ಮತ್ತೇನಾರು ಇರ್ಬೋದು, ಒಟ್ಟಾರೆ ನಾನೊಂದು ಹೇಳ್ರಿ, ಇಂಥ ಶಾಲೆಗಳಿಗೆ 100 ವರ್ಷ ಮುಗಿಸಿದ್ದು ಅಂಥವು, 50 ವರ್ಷ ಮುಗಿಸೋಂಥವು, 75 ವರ್ಷ ಮುಗಿಸುವಂಥ ಶಾಲೆಗಳಿಗೆ ನನ್ನ ವಿಧಾನ ಪರಿಷತ್ತಿನ ಪೆನ್ನಲ್ಲಿ ನಾನು ಕೊಡುವಂಥ ಪದ್ಧತಿಯನ್ನು ಮುಂದುವರಿಸ್ಕೊಂಡು ಬಂದೀನಿ. ಈ ಶಾಲೆಗೆ ನಾನು ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಾನಿಲ್ಲಿ ಇವತ್ತು ಬಂದು ತುಂಬ ಖುಷಿ ಆಗ್ತಾ ಇದೆ. 53 ವರ್ಷ ಆಯಿತು ನಾನು SSLC ಪಾಸಾಗಿ. ಎಂಟ್ರಿ ಮಾಡ್ತಾ ಇರಬೇಕಾದ್ರೆ ಒಂದೊಂದು ನೆನಪು ಬರ್ತಾ ಇತ್ತು. 69 ಜೂನ್ 8th ಸ್ಟ್ಯಾಂಡರ್ಡ್ಗೆ ಎಂಟ್ರಿ ಮಾಡಿದ್ದು. ಆಗ ದಿಸ್ ಆಡಿಟೋರಿಯಂ ರೆಡಿಯಾಗಿತ್ತು ಮತ್ತು ನಮ್ಮ ಕ್ಲಾಸ್ 8th ಸ್ಟ್ಯಾಂಡರ್ಡ್ 8A ಕ್ಲಾಸ್ ಈ ನ್ಯೂ ಬಿಲ್ಡಿಂಗಲ್ಲಿ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಫಸ್ಟ್ ಟೀಚರ್ ದಿವಂಗತ್ ಲೇಟ್ ಶ್ರೀ GV ನಾಯ್ಕ್ ಸರ್ ಅವರು ಬಂದು ನಮಗೆ ಇಂಗ್ಲೀಷ್ ಲೆಸನ್ ಕಲಿಸಿದ್ರು. ಅಂದು ಶಿಕ್ಷಕರು ಕೇವಲ ಪಾಠವ ಮಾಡ್ತಿರಲಿಲ್ಲ, ಜೀವನ ಕಲಿಸ್ತಿದ್ದರು. ಅದಕ್ಕೆ ನಾವು ಹೇಳ್ತಿದ್ದು ಟೀಚರ್ಸ್ ಡಿಡ್ ನಾಟ್ ಮಿಯರ್ಲಿ ಟೀಚ್ ಲೆಸನ್ಸ್, ದೇ ಟಾಟ್ ಅಸ್ ಲೈಫ್ ಅಂತ. ಅದಕ್ಕೆ ಹೇಳ್ತೀವಿ ಕನ್ನಡದಲ್ಲಿ ಗುರು ಶಿಷ್ಯನ ಭವಿಷ್ಯ ಕಟ್ಟುವ ಶಿಲ್ಪಿ ಅಂತ. ಒಬ್ಬ ಶಿಲ್ಪಿ ಕಲ್ಲು ನೋಡಿದಾಗ ಆತನ ಕೇವಲ ಶಿಲೆ ಕಾಣೋದಿಲ್ಲ, ಆ ಶಿಲೆಯಲ್ಲಿ ಮೂರ್ತಿ ಕಾಣುತ್ತೆ. ಅವನು ಹೊಡೆಯೋದು ಪ್ರತಿಯೊಂದು ಹೊಡೆತಕ್ಕೂ ಅರ್ಥ ಇರುತ್ತೆ. ಹೆಚ್ಚಾದರೆ ಮೂರ್ತಿ ಹಾಳಾಗತ್ತೆ, ಕಡಿಮೆ ಆದರೆ ಆಕಾರ ಮೂಡುವುದಿಲ್ಲ. ಅದೇ ಥರ ಗುರು ಮಕ್ಕಳನ್ನು ನೋಡುವಾಗ ಕೇವಲ ಇವತ್ತಿನ ವಿದ್ಯಾರ್ಥಿ ನೋಡುವುದಿಲ್ಲ, 30 ವರ್ಷಗಳ ನಂತರ ಆ ವ್ಯಕ್ತಿ ಹೇಗಿರ್ತಾನೆ ಅದನ್ನು ನೋಡುತ್ತಾನೆ. ಗುರು ಅಂದರೆ ತಪ್ಪು ಮಾಡಿದಾಗ ತಿದ್ದುವವನು, ದಾರಿ ತಪ್ಪಿದಾಗ ಸರಿದಾರಿ ತೋರಿಸುವವನು, ಸೋತಾಗ ಮತ್ತೆ ಪ್ರಯತ್ನ ಮಾಡುವಂಥ ಧೈರ್ಯ ತುಂಬುವವನು.
ಈ ಶಾಲೆಯ ಶಿಕ್ಷಕರು ಕೂಡ ಹಾಗೆ. ಅವರು ಪಠ್ಯ ಪುಸ್ತಕದ ಮಿತಿಯಲ್ಲಿ ನಿಲ್ಲಲಿಲ್ಲ. ಅವರು ಮಕ್ಕಳ ಜೀವನದ ಆಕಾರವನ್ನೇ ಕಟ್ಟಿದ ಶಿಲ್ಪಿಗಳು. ಅವರಿಗೆಲ್ಲ ನನ್ನ ನಮನಗಳು. ನಾನು ವಿದ್ಯಾರ್ಥಿಗಳಿಗೆ ಒಂದು 2 ಕಿವಿ ಮಾತು ಹೇಳಬೇಕಂತಂದರೆ, ಯಾವುದೇ ವಿದ್ಯಾರ್ಥಿಗಳು ಓದೋದ್ರಲ್ಲಿ ಸಾಕಷ್ಟು ಕಾನ್ಸಂಟ್ರೇಷನ್ ಮಾಡಬೇಕು ನೀವು. ಯಾಕಂತಂದರೆ ಓದು ಎಂಬುದು ಇದು ನಿಂತ ನೀರಲ್ಲ, ಇದೊಂದು ಹರಿಯುವ ನೀರು. ನೀವು ಎಲ್ಲಿಗೂ ಈಗ SSLC ಮುಗಿದ ತಕ್ಷಣ ಲೈಫ್ ಎಂಡ್ ಆಯ್ತು ಅನ್ಕೋಬೇಡಿ. PUC ಮುಗಿದ ತಕ್ಷಣ ಆಯಿತು ಮುಗೀತು, ಯಾವುದೋ ಒಂದು ಪ್ರೊಫೆಷನಲ್ ಡಿಗ್ರಿ ಮುಗಿದ ತಕ್ಷಣ ಮುಗೀತಂತಲ್ಲ, ಯಾವುದೋ ಒಂದು ಜಾಬ್ ಸಿಕ್ಕರೂ ಮುಗೀತಂತಲ್ಲ. ಕಲಿಕೆ ಎಂಬುದು ನಿರಂತರವಾಗಿರುತ್ತೆ. ನೀವು ಯಾವಾಗ ಎಲ್ಲಿ ತನಕ ಕಲಿತಾ ಹೋಗ್ತಿರ್ತಿರಲ್ಲ ಅಲ್ಲಿ ತನಕ ಕಲಿಕೆ ಮುಗಿಯೋದಿಲ್ಲ. ನಂದೇ ನೋಡ್ಕೊಳ್ರಿ, ನಾನು PUC ಕನ್ನಡ ಮೀಡಿಯಂ SSLC ಆಯಿತು, PUC ಆಯಿತು, ಮುಂದೆ MBBS ಆಯಿತು, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ND ಎಕ್ಸಾಮ್ ಬರೆದೆ, ಆಮೇಲೆ UPSC ಇಂಟರ್ವ್ಯೂ ಕೊಟ್ಟೆ, ಆಮೇಲೆ KS ಎಕ್ಸಾಮ್ ಬರೆದೆ. ಸೊ ಏನಂದರೆ ಇನ್ನೂ ಸ್ಟಿಲ್ ನಾನು ಓದ್ತಾ ಇದ್ದೀನಿ. ಇದರ ಅರ್ಥ ಏನಂತಂದರೆ, ವಿದ್ಯಾರ್ಥಿಗಳು ನಿಮ್ಮ ಜೀವನದಲ್ಲಿ ನೀವು ಯಾವತ್ತೂ ನಿಲ್ಲಬಾರ್ದು, ಅದು ಓದ್ತಾನೆ ಇರಬೇಕು, ಓದಬೇಕು. 1951ರಲ್ಲಿ ಯಾವುದೇ ಒಂದು ಪ್ರೌಢಶಾಲೆ ಇಲ್ಲದ ಒಂದು ಸಂದರ್ಭದಲ್ಲಿ ಒಂದು ಶೈಕ್ಷಣಿಕ ಎಲ್ಲ ಶಿಕ್ಷಣ ಪ್ರೇಮಿಗಳು ಸೇರಿ ಈ ಒಂದು ಮಕ್ಕಳಿಗೆ ಪ್ರೌಢ ಶಿಕ್ಷಣವನ್ನು ಒದಗಿಸಿಕೊಡಬೇಕು ಎನ್ನುವ ಒಂದು ದೃಷ್ಟಿಯಿಂದ ಈ ಒಂದು ಶಾಲೆಯನ್ನು ಎಲ್ಲ ಶಿಕ್ಷಣ ಪ್ರೇಮಿಗಳ ಸಹಕಾರದೊಂದಿಗೆ ಪ್ರಾರಂಭಿಸಿ ಈ ಒಂದು 75 ವರ್ಷಗಳನ್ನು ಈ ಸಂಸ್ಥೆ ಪೂರೈಸಿದೆ. ಈ ಒಂದು ಅನುದಾನಿತ ಶಿಕ್ಷಣ ಸಂಸ್ಥೆ 75 ವರ್ಷಗಳನ್ನು ಪೂರೈಸುವುದು ಒಂದು ಸುಲಭದ ಮಾತಲ್ಲ. ಅನೇಕ ಅಡೆತಡೆಗಳ ಮಧ್ಯೆಯೂ ಕೂಡ ಎಲ್ಲ ಶಿಕ್ಷಣ ಪ್ರೇಮಿಗಳ ಹಾಗೂ ಊರ ನಾಗರಿಕರ ಒಂದು ಸಹಾಯದಿಂದ ಈ ಒಂದು ಸಂಸ್ಥೆ ಒಂದು ಉತ್ತಮ ಹೆಸರನ್ನು ಉಳಿಸ್ಕೊಂಡಿದೆ. ಇಂದಿನ ದಿನದಲ್ಲಿ ಈಗ ನಾವು ನೋಡ್ತಾ ಇದ್ದೇವೆ, ಎಲ್ಲ ಕನ್ನಡ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದನ್ನು, ಭಾಳಷ್ಟು ಶಾಲೆಗಳನ್ನು ಕೂಡ ಮುಚ್ತಾ ಇರೋದನ್ನು ಕೂಡ ನೋಡ್ತಾ ಇದ್ದೇವೆ. ಆದರೂ ಕೂಡ ಇಂಥ ಒಂದು ಸಂಸ್ಥೆಯಲ್ಲಿ ಈ ಒಂದು ಶಾಲೆಯಲ್ಲಿ ಸುಮಾರು 216 ಮಕ್ಕಳು ಓದ್ತಾ ಇರೋದು ಅಂದರೆ ಈ ಒಂದು ಶಾಲೆಯಲ್ಲಿ ಈಗಾಗಲೇ ಈ ಒಂದು ಸಂಸ್ಥೆಯ ಗೌರವಾಧ್ಯಕ್ಷರು ಹೇಳಿದಂತೆ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡೋದ್ರಿಂದ ಮಾತ್ರ ಸಾಧ್ಯ ಇದೆ. ಇವತ್ತಿನ ದಿನ ನಾವು ಬಹಳ ವಿಜೃಂಭಣೆಯಿಂದ ಈ ಅಮೃತ ಮಹೋತ್ಸವ 75ನೇ ವರ್ಷದ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈ ಶುಭ ಸಂದರ್ಭದಲ್ಲಿ ಕಾರ್ಯಕರ್ತರಾದಂಥ ಎಲ್ಲ ಮಹನೀಯರಿಗೂ ಹಾಗೂ MS ಪ್ರಭು ಸರ್ ಅವರಿಗೂ ಬಹಳ ದಿನಗಳಿಂದ ಬಹಳ ಒಳ್ಳೆ ರೀತಿ ಮಾಡಬೇಕಂತ ಹೇಳಿ ತಿಂಗಳ ನಮಗೆ ಮೀಟಿಂಗ್ ಇಟ್ಟುಕೊಂಡು ಬರ್ರಿ ಇದೊಂದು ಒಳ್ಳೆ ರೀತಿ ಮಾಡೋಣ ಅಂತ ಹೇಳಿ ಭಾಳ ಮುತುವರ್ಜಿಯಿಂದ ನಮಗೆ ಕರೆದು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಸೇರಿದಂಥ ಹಳೆಯ ವಿದ್ಯಾರ್ಥಿಗಳು ಸಹ ನಮ್ಮ ಈ ಹಗಲು ರಾತ್ರಿ ದುಡಿದು ಈಗ ಅಮೃತ ಮಹೋತ್ಸವವನ್ನು ಒಂದು ಹಬ್ಬದ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ನಾನು ಎಲ್ಲ ವೇದಿಕೆಗಳಲ್ಲಿ ಕೂಡ ನಾನು ಹೇಳ್ಕೊಳ್ತಾ ಬಂದಿದ್ದೇನೆ. ಅದೇನೆಂದರೆ ನಮ್ಮ ಅವರ್ಸ ಅನ್ನುವಂಥ ಊರು ಸೌಹಾರ್ದತೆಯ ಊರು, ಸೌಹಾರ್ದತೆಯಲ್ಲಿ ಮೆರೆದಿರುವಂಥ ಒಂದು ಊರು. ಇದರಲ್ಲಿ ಜಾತಿ ಮತ ಯಾವುದೇ ಒಂದು ಇಟ್ಕೊಂಡಿರಲಿಲ್ಲ. ಏನೋ ಒಂದು ಸಂಘಟನೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ಎಲ್ಲವರನ್ನು ಒಟ್ಟುಗೂಡಿಸಿ ತನ್ನದೇ ಆದ ಒಂದು ಸಂಭಾವನೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸುತ್ತಾ ಅದರ ರೂಪುರೇಷೆಗಳನ್ನು ಹಾಕಿಕೊಂಡು ಒಂದು ಯಶಸ್ವಿಯಾದ ಇವತ್ತು ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದೆ. ಅದಕ್ಕಾಗಿಯೂ ಕೂಡ ಈ ಒಂದು ಅಮೃತ ಮಹೋತ್ಸವದ ಸಂಘಟನೆಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಹಾಗೂ ಈ ವೇದಿಕೆ ಮೇಲಿರುವಂಥ ಅತಿಥಿ ಗಣ್ಯರನ್ನು ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್.
ಧನ್ಯವಾದ.